ರಾಜಶೇಖರ ಶಿವಾಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ವೇದಿಕೆ ಮುಖಾಂತರ ಉತ್ಪೂರ್ಣವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ವೇದಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾಯಿ ಸ್ವರೂಪರಾದ ಶ್ರೀಮತಿ ದ್ರಾಕ್ಷಾಣಿ ಅವರು ಕೂಡ ಈ ಒಂದು ವೇದಿಕೆ ಮುಖಾಂತರ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಪರಮ ಪೂಜ್ಯರು ದೊಡ್ಡಪ್ಪ 9ನೇ ಪೀಠಾಧಿಪತಿ ಶರಣಬಸವೇಶ್ವರ ಸಂಸ್ಥಾನ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು ಹಿರಿಯರಾದಂಥ ಶ್ರೀ ಬಸವರಾಜ ದೇಶಮುಖ ಅವರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೊಬ್ಬ ನಮ್ಮ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಹಿರಿಯರು ಸಮಾಜದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಕೊಟ್ಟಂಗ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೊಬ್ಬ ಹಿರಿಯರು ನಮ್ಮ ಸಮಾಜದ ಉಪಾಧ್ಯಕ್ಷರಾದ ಕಲ್ಯಾಣ ವಿಭಾಗ ಮಣಿಕರ್ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಹಿರಿಯರು ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಅಪೂರ್ಣ ಕಣಗಿ ಅವರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ. ಒಂದು ಪುಸ್ತಕ ಬಿಡುಗಡೆಗೆ ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ಪೂಜಾ ಮಾತೋಶ್ರೀ ದ್ರಾಕ್ಷಾಣಿ ಅವರಿಗೆ ಬಸವರಾಜ್ ಪಿಚ್ಚಟ್ಟಿ ಹಾಗೂ ವಿಜಯಲಕ್ಷ್ಮಿ ಪಿಚ್ಚಟ್ಟಿ ಇವರ ಕುಟುಂಬದ ಸಂತೋಷ
ಕಲ್ಯಾಣ ಮಾಡಿದಾಗ ಅವರಿಗೆ ಜಗದೀಶ್ ಕಪ್ಪು ಬೆಳಕಿಯ ಎಪಿಎಂಸಿ ಮಾರ್ಗದರ್ಶಕರು ಅವರು ಜಗದೀಶ್ ಗುಳೇನವರು ಅಪ್ಪಣ ಬೆಳಕಿಯವರು ಸಪ್ಪಣ್ಣ ಸರ್ ಸೈಡ್ಲಿ ಮಲ್ಲಾಪುರ ಅವರಿಗೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಸರ್ಕಾರ ಮಾಡೋದು ಅಲ್ಲ ಅವರಿಗೆ ಬಾಬಾ ಸಾಹೇಬ್ ಪಾಟೀಲ್ ಅದೇ ರೀತಿ ಮಹೇಶ್ ಪಟ್ಟಣ ಚಾಮರಾಜನಗರ ಸಮಾಜದ ಅವರು ಕೂಡ ಸಂಕಷ್ಟ ಪ್ರಯತ್ನ ಮಾಡಿದ್ದಾರೆ. ಸೋಮಶೇಖರ ಸಾವುಕಾರರಿಗೆ ಅಧ್ಯಕ್ಷರು ಮಾಡೋದು ಸರ್ ಎಲ್ಲ ಆ ಕಡೆ ಈ ಕಡೆ ಇಬ್ಬರು ಒಬ್ಬ ಗುಡಿ ಕೊಂಬ ಇವತ್ತು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಪೂಜ್ಯ ಶ್ರೀ ರಾಷ್ಟ್ರೀಯ ಶಿವಾಚಾರ್ಯರ ಪಾದಗಳಿಗೆ ಹಣೆಯನ್ನು ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಪೂಜ್ಯ ಶ್ರೀಮತಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಉಪಾಧ್ಯವರ ಪಾದಗಳಿಗೆ ಹಣೆಯನ್ನು ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ 9ನೇ ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪಾಜಿಯವರ ಪಾದಗಳಿಗೆ ಹಣೆಯನ್ನು ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಶರಣಬಸವೇಶ್ವರ ಹಾಗೂ ಸಂಗಮೇಶ್ ರಾಜವರೇ ಗಿರಣಿ ಕೊಳೆಯವರೇ ಮತ್ತು ಮಹೇಶ್ ಪಟ್ಟಣಿಯವರೇ ಅಪ್ಪುಗಂಜಿಯವರೇ ಹಾಗೂ ವಿಭಾಗದ ಆರೋಗ್ಯ ದೇವರಿರ್ತಕ್ಕಂಥ ಶರಣಬಸವೇಶ್ವರರ ಇತಿಹಾಸವನ್ನು ಎಲ್ಲರಿಗೂ ಕೂಡ ಗೊತ್ತಿಲ್ಲ. ಸಂಸ್ಕೃತಿ ಪರಂಪರೆಯನ್ನು ಇವತ್ತು ನಾವು ಎಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ನಮ್ಮ ಯುವ ಪೀಳಿಗೆಗೆ ಶರಣಬಸವೇಶ್ವರ ದೇವಸ್ಥಾನ ಅಂದರೆ ಇಡೀ ನಮ್ಮ ರಾಜ್ಯ ದೇಶ ಎಲ್ಲರ ಇರತಕ್ಕಂಥ ಈ ಶರಣಬಸವೇಶ್ವರ ಸಂಸ್ಥಾನದ ಭಕ್ತರಿಗೆ ಗೊತ್ತಾಗಿದೆ. ಆದರೆ ಈ ದೇವಸ್ಥಾನದ ಮೂಲ ವಿಷಯ ಏನು ಅಥವಾ ಇಬ್ಬರು ಪ್ರತಿಭೆಗಳಿಗೆ ಅರ್ಥ ಇದೆ ಅಥವಾ ಇಬ್ಬರು ಶರಣಬಸವೇಶ್ವರ ಇದ್ದಾರೆ. ಆದರೆ ಇದರ ಮೂಲ ಶರಣಬಸಪ್ಪ ಅಪ್ಪಾಜಿ ಅವರ ಸಮ್ಮುಖದಲ್ಲಿ ಇದು
ಬರೀ ಶರಣಬಸವೇಶ್ವರರ ಪೂರ್ತಿ ಚರಿತ್ರೆ 15 ನಿಮಿಷಗಳಲ್ಲಿ ಇವತ್ತು ನಾವು ಅರ್ಥ ಮಾಡ್ಕೊಳ್ಬಹುದು. ಇವತ್ತು ಸಾಕಷ್ಟು ಜನರಿಗೆ ಸಮಯ ಇಲ್ಲ, ಓದಲು ಟೈಮ್ ಇಲ್ಲ, ಏನಿಲ್ಲ. ಒಂದು QR ಕೋಡ್ ಅನ್ನು ನಾವು ನೋಡ್ಬಿಟ್ಟು ಅಂತಂದ್ರೆ 15 ನಿಮಿಷಗಳಲ್ಲಿ ಇಡೀ ಏನು 11ನೇ ಶತಮಾನದಿಂದ ಇಲ್ಲಿವರೆಗೆ ಏನು ನಡೆದು ಬಂದಿದೆ ಈ ಸಂಸ್ಥಾನದ ಇತಿಹಾಸ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ತಕ್ಕಂಥ ಸರಳವಾಗಿರ್ತಕ್ಕಂಥ ಈ ಒಂದು ಪುಸ್ತಕವನ್ನು ಇವತ್ತು ನಮ್ಮ ದಿನಚರಿಯನ್ನು ಮಾಡಿದರೆ ಅವರಿಗೆ ಎಲ್ಲರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ವಿಶಾಲ್ ಶೆಟ್ಟಿಯವರು MTech ವಿದ್ಯಾಭ್ಯಾಸ ಮಾಡಿದ್ದು ಈಗ ಪ್ರಸ್ತುತ ಅವರು ಡೆಲ್ ಕಂಪನಿ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಶರಣಬಸವೇಶ್ವರ ಸಂಸ್ಥೆಯಲ್ಲಿ ಅವರು ಪ್ರೊಫೆಷನ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರು ಸತತ ಪ್ರಯತ್ನದಿಂದಾಗಿ ಇವತ್ತು ಈ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕೆ ಅಪ್ಪಾಜಿಗಳನ್ನು ಕರೆದಿದ್ದಾರೆ. ಪೂಜ್ಯ 9ನೇ ಕಿಟ್ಟಪ್ಪ ಅಪ್ಪಾಜಿಯವರು ಇವತ್ತು ಇದಕ್ಕೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಲರ್ಫುಲ್ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಒಂದು ಕಲರ್ ಪೇಜಸ್ ತಯಾರು ಮಾಡಿದಂಥವ್ರು ಯಾರು ಅಂತಂದ್ರೆ ಪ್ರಶಾಂತ್ ಬಾಯಿ ಅಂತಕ್ಕಂಥ ಗೋಲ್ಸ್ಬಿದ್ದವರು ಅವರು ಕೂಡ ಇವತ್ತು ವೇದಿಕೆ ಮೇಲೆ ಅವರನ್ನು ಕೂಡ ನಾವು
ಶರಣಬಸವೇಶ್ವರ ಕ್ಷೇತ್ರದಲ್ಲಿ ಕರ್ತೃತ್ವಕ್ಕೆ ಗಂಡು ಮುಖದ ಶ್ರೀ ಶರಣಬಸವೇಶ್ವರರಿಗೆ ಅದೇ ನಿರ್ಮಲವಾಯನಾಡ ಪ್ರತಿನಿಧಿಗೆ ಗುರು ಶಿಷ್ಯನು ತಮ್ಮಲ್ಲ ആദരണീയവുമായി അതിനുമായി പ്രാതിനിധ്യം പ്രതീകപ്പെടുന്നു. ഗുരുവും മലരാജെ ശിഷ്യനും ശരണബസവേശ്വർ ഒരേ വർഷം 1822 ലിംഗൈക്യം മരണത്തിൽ പ്രാപിച്ചു. ಈ ಭಾಗವನ್ನ ಶೈಕ್ಷಣಿಕ ದೃಷ್ಟಿಯಿಂದ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಿ ನಮ್ಮೆಲ್ಲರಿಗೂ ವಿದ್ಯೆಯ ಗಂಗೆಯನ್ನು ಹರಿಸಿರ್ತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಕರ್ತವ್ಯತೆಗೆ ಅಭಿವಂದಿಸಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇದೀಗ ತಾನೇ ತಮ್ಮೆಲ್ಲರಿಗೂ ಶರಣಬಸವೇಶ್ವರ ಮಹಿಮೆಯನ್ನ ತಿಳಿಸಿರ್ತಕ್ಕಂಥ ಈ ದಾಸೋಹದ ಅನ್ನಪೂರ್ಣೇಶ್ವರಿ ಮಾತೋಶ್ರೀ ಸಾಕ್ಷಾಣಿ ಎಸ್ ಅಪ್ಪ ಅವರೇ ಹಾಗೆ 9ನೇ ಪೀಠಾಧಿಪತಿಗಳು ತಮ್ಮ ಸಣ್ಣ ವಯಸ್ಸಿನಲ್ಲಿ ಅನೇಕ ಲೀಲೆಗಳನ್ನ ತೋರಿಸಿರ್ತಕ್ಕಂಥ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೂ ವಂದಿಸಿ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯ ಮಾರ್ಗದರ್ಶಕರಾದ ಬಸವರಾಜ ದೇಶಮುಖ ಅವರೇ, ಯುವ ಮುಖಂಡರಾಗಿರ್ತಕ್ಕಂಥ ದತ್ತಾವತರಿ ಪಾಟೀಲ್ ರೇವೂರ್ ಅವರೇ, ಅರುಣ್ ಕುಮಾರ್ ಪಾಟೀಲ್ ಅವರೇ, ಹಿರಿಯರಾಗಿರ್ತಕ್ಕಂಥ ನಲ್ಲಣ್ಣಪ್ಪ
ಶರಣಬಸವನ ಸಮಸ್ತ ಸಂಪರ್ಕದ ನಾವೆಲ್ಲ ಸಣ್ಣವರಿರುವಾಗ ಚಂದಮ್ಮ ಹಾಕಿ ಬರ್ತಿತ್ತು. ಆ ಚಂದಮ್ಮ ತಿಂಗಳಿಗೆ ಒಂದು ಕಾಪಿ ಬರ್ತಿತ್ತು. ಆ ಒಂದು ಕಾಪಿ ತಗೋಬೇಕಾದ್ರೆ ನಾವೆಲ್ಲ ಬರ್ತಾ ಇರ್ತಿದ್ವಿ. ಯಾಕಂದ್ರೆ ಅದ್ರೊಳಗ ಚಿತ್ರದ ಮೂಲಕ ಕಥೆಗಳು ನಮ್ಗೆ ಸರಳ ಅರ್ಥ ಆಗ್ತಾವ ಅಂತ ಹೇಳಿ ಆ ಚಂದಮ್ಮ ಬುಕ್ ಕಾಡಿ ಭೇಟಿ ತಗೋತಿದ್ವಿ. ಹಂಗ ಇವತ್ತು ಹೊಸ ಯೋಜನೆ ಇಟ್ಕೊಂಡು ನಮ್ಮ ಶಿಕ್ಷಕಿಯವರು ಮತ್ತು ಗೋಲ್ಡ್ ಸ್ಮಿತ್ ಅವರು ನಮ್ಮ ಭಾರತದ ಆರಾಧ್ಯ ದೈವರಾಗಿರ್ತಕ್ಕಂಥ ಶರಣಬಸವೇಶ್ವರರ ಜೀವನ ಚರಿತ್ರೆಯನ್ನ ವಿಶೇಷವಾಗಿ ಇಂದಿನ ದಿನಮಾನದೊಳಗ ಓದಂತ ಹವ್ಯಾಸ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಶರಣರ ಮಹಿಮೆಯನ್ನ ವಿಶೇಷವಾಗಿ ಸಣ್ಣ ಮಕ್ಕಳಿಗೆ ಸರಳವಾಗಿ ಅರ್ಥ ಆಗಲಿ ಅಂತ ಹೇಳಿ ಈ ಕಾಮಿಕ್ ಬುಕ್ ಒಳಗ 2022 ಬರೀ ಕಪ್ಪು ಬಿಟ್ಟು ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಒಳಗ ಅವ್ರು ಮಾಡಿದಾಗ ಅವರು ಹೇಳಿದ್ರು. ಅದನ್ನ ವಿಡಿಯೋ ಕ್ಲಿಪ್ ನೀವು ಈಗ ನೋಡಿದ್ದೀರಿ. ಅವರ ಆಶಯನ ಮತ್ತೊಮ್ಮೆ ಶರಣರ ಚರಿತ್ರೆಯನ್ನ ವರ್ಣರಂಜಿತವಾಗಿ ಎಲ್ಲರಿಗೂ ಮುಟ್ಟಿಸಬೇಕು. ಜೊತೆಗೆ ಬರೀ ಇದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಆಗಲಾರದೆ ದೇಶದಾದ್ಯಂತ ನಮ್ಮ ಶರಣರ ಮಹಿಮೆಯನ್ನ ಕೊಂಡಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಒಂದು QR ಕೋಡ್ ಮಾಡಿದ್ದಾರೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು 14 ಭಾಷೆಗಳು ಈಗಾಗಲೇ ಅವರು ರೆಡಿ ಮಾಡಿದ್ದಾರೆ. ಅಂತ ಯೋಜನೆಯನ್ನ ಶರಣರ ಆಶೀರ್ವಾದದಿಂದ, ಯಾಕಂದ್ರೆ ಶರಣರ ಆಶೀರ್ವಾದನೇ ಆಗಬೇಕಾಗ್ತದೆ. ಈ ಸಂಸ್ಥೆಯಲ್ಲಿ ಇದ್ದು ಸುಮಾರು ಶಿಕ್ಷಕರ ಇಲ್ಲೇ ಓದಿ ಜೊತೆಗೆ ಇಲ್ಲೇ ಅವರು ಮತ್ತ ತಮ್ಮ ಏನು ವೃತ್ತಿ ಜೀವನ ಆಸ್ ಎ ಲೆಕ್ಚರ್ ಇಲ್ಲೇ ಅವರು ಕೆಲಸ ಮಾಡಿ ಮುಂದೆ ಅನಿವಾರ್ಯ ಕಾರಣದಿಂದ ಅವರು ಬೆಂಗಳೂರಿಗೆ ಹೋಗಿದ್ರು. ಆ ಬೆಂಗಳೂರಿಗೆ ಹೋದ್ರು ಕೂಡ ಶರಣರ ಮೇಲಿರ್ತಕ್ಕಂಥ ಭಕ್ತಿ ಅವರಿಗೆ ಕಡಿಮೆ ಆಗಲಿಲ್ಲ. ಶರಣರಿಗೆ ನಾನು ಏನಾದರೂ ಕೊಡಬೇಕು ಅಂತ ತಿಳ್ಕೊಂಡು 22ರಲ್ಲಿ ಬರೀ ಬ್ಲಾಕ್ ಅಂಡ್ ವೈಟ್ ಕೊಟ್ರೆ ಈ 25ನೇ ಇಸ್ವಿಯೊಳಗ ಶರಣರ ಚಿತ್ರೆಯನ್ನ ಕಲರ್ಫುಲ್ ಆಗಿ ನಮ್ಮೆಲ್ಲರಿಗೆ ತಂದುಕೊಡ್ತಕ್ಕ ಇಬ್ಬರು ಶರಣರ ಮುಖಗಳು ಇರ್ತಾರ, ಇದು ಮಾಡಿದವರು ಇರ್ತಾರೆ. ಒಬ್ರು ಶಿಕ್ಷಕಿ, ಇನ್ನೊಬ್ರು ಗೋಲ್ಡ್ ಸ್ಮಿತ್ ಅಂತ ಹೇಳಿ ಅವರು ಒಳ್ಳೆ ರೀತಿಯೊಳಗ ಈಗಿನ ಜನರೇಷನ್ ಏನ್ ಬೇಕು ಏನಾದ, ಯಾಕಂದ್ರೆ ಈಗೆಲ್ಲ ಹುಡುಗರಿಗೆ ಏನಾದ್ರು ವಿಜುವಲ್ ಕ್ಲಾಸಸ್ ಮಾಡ್ಲಿಕ್ಕೆ ಅದರ ನೋಡೋದ್ರಿಂದ ಜೊತೆಗೆ ಹುಡುಗರು ಹಿಡ್ಕೊತಾರೆ ಅಂತ ಹೇಳಿ ವಿಜುವಲ್ ಕ್ಲಾಸ್ಗಳು ಮಾಡ್ಲಿಕ್ಕೆ ಹಂಗ ಇದನ್ನ ವೆಬ್ಸೈಟ್ ಮೂಲಕ ಎಲ್ಲರ ಮನೆಗೆ ತಲುಪಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆ ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಅವ್ರು ಮಾಡಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅಂದೆ, ನಾವು ನೋಡ್ರು ಡೆಲ್ಲಿಗೆ ಹೋದಾಗ ನಾರಾಯಣ ದೇವಾಲಯಕ್ಕೆ ಹೋಗಿದ್ವಿ, ಸ್ವಾಮಿನಾರಾಯಣ ದೇವಾಲಯ. ಅಲ್ಲಿ ಒಳಗೆ ಟಿಕೆಟ್ ಕೊಟ್ಟು ಎಂಟ್ರಿ ತಗೊಂಡ್ರೆ ಒಂದು ರಿಕವರಿ ಮಾಡಿದ್ದಾರೆ. ಹಂಗೆ ಶರಣರ ಜೀವನ ಚರಿತ್ರೆಯನ್ನ 18 ನಿಮಿಷದೊಳಗ ನಿಮ್ಮೆಲ್ಲರಿಗೆ ಇಲ್ಲಿ ಸಿಗುವಂತ ಒಂದು ಕೆಲಸ ಮಾಡಿದ್ದಾರೆ. ಹಂಗ ನೀ ಯಾಕೆ ಮಾಡಬಾರ್ದಪ್ಪ, ಒಂದು ಆ ಸ್ವಾಮಿನಾರಾಯಣ ಜೀವನ ಚರಿತ್ರೆ ಒಂದು ಕಾರ್ಟೂನ್ ಮೂಲಕ ಮಕ್ಕಳಿಗೆ ತೋರಿಸ್ತಾರೆ. ಹಂಗ ನಮ್ಮ ಶರಣಬಸವೇಶ್ವರ ಮಹಾತ್ಮೆಯನ್ನ ನಮ್ಮ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳಿಗೆ ಅದನ್ನ ಮಾಡಿದ್ರೆ ಬಹಳ ಒಳ್ಳೆಯದಾದ ಆಗ್ತದೆ ಅಂದಾಗ ಅವ್ರ ಮಕ್ಕಳು ನನ್ನ ಮೊಬೈಲ್ ತೆಗೆದು ತೋರಿಸಿದ ಅಲ್ಲವರೆ ನಾನು ಅದನ್ನು ರೆಡಿ ಬೇಕು ಅಂತ ಹೇಳಿ ಅವ ಏನು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ ಅವ್ರಿಗೆಲ್ಲ ಡೀಟೇಲ್ಸ್ ನನಗೆ ಕೊಟ್ಟ. ಆ ನಿಟ್ಟಿನೊಳಗ ಅವರಿಗೆ ಈಗ ನಾ ಅಂತೆ ಹಿಂಗೆ ಮಾಡಿದ್ರೆ ಚಲೋ ಆಗ್ತದೆ ಅವರಿಂದ ಅವರಂದ್ರು ಅದಕ್ಕೆ ಏನು ಸಹಾಯ ಬೇಕಾದ್ರೆ ನಾ ಮಾಡ್ತೀನಿ ನೀವು ಮಾಡ್ರಿ ಅಂತ ಹೇಳಿ ಅಭಯ
ಧನ್ಯವಾದಗಳು. ಅದೇ ರೀತಿ ಬಾಬು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅವರು ಕೂಡ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ವತಿಯಿಂದ ಅವರಿಗೂ ಕೂಡ ಆಶೀರ್ವಾದ ನೀಡಿದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪೂಜಾ ಅವರಿಂದ ಆಶೀರ್ವಾದ ಪಡೆದಿದ್ದಾರೆ. ಜೋಳದ ಚಪ್ಪಾಳೆ ಅದೇ ರೀತಿ ನೂತನವಾಗಿ ಇವರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಾಬುರಾವ್ ಹೆಬ್ಬೆಣ್ಣ ಅವರಿಗೂ ಕೂಡ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ವತಿಯಿಂದ ಆಶೀರ್ವಾದ. ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ
ಜನುಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ.